ವಿದ್ಯಾರ್ಥಿಗಳೇ, ಗಣಿತ ಮಾಡ್ರಿ. 1500 ರೂಪಾಯಿಗೆ ಒಂದು ಟೇಪ್ ರಿಕಾರ್ಡರನ್ನು 1725 ರೂಗೆ ಮಾರಿದರೆ ಆಗುವ ಶೇಕಡ ಲಾಭ ಎಷ್ಟು? ಇದನ್ನ ಸೂತ್ರದ ಮೇಲೆ ಮಾಡ್ಲಿಕ್ಕೆ ಬರ್ತದ, ತಿಳ್ಕೊಂಡು ಮಾಡ್ಲಿಕ್ಕೆ ಬರ್ತದೆ, ರೀತಿ ಪ್ರಕಾರ ಮಾಡ್ಲಿಕ್ಕೆ ಬರ್ತದೆ. ಹೆಂಗಂದ್ರೆ ಮೊದಲ ಲಾಭ ತಕ್ಕೋಬೇಕು. ಲಾಭ ತೆಗೆದಿದ್ದು ಯಾವ ಅಂಕೆಲೆ ಭಾಗ ಹೋಗ್ತದೆ ಅದೇ ಏನು ಶೇಕಡ ಉತ್ತರ ಇರ್ತದೆ. ಅದನ್ನು ನೆನ್ಪಿಟ್ಕೋಬೇಕು. ನೀವು ಹೆಚ್ಚನ್ನ ಹಂಗೆ ಕೊಟ್ಟಿರ್ತಾರೆ. ಈಗ ನಾವು ವಿಚಾರ ಮಾಡೋಣ, ಉಳುಕಿದ್ದು ಎಲ್ಲ ಹಂಗೆ ಪರೀಕ್ಷೆ ಮಾಡಬೇಕು. ನೋಡ್ರಿ, ಕೊಂಡೆ ಬೆಲೆ ಬರೋಬ್ಬರಿ ಮಾಡ್ಯಾರಿ ಅಂತ ತಿಳ್ಕೊಂಡು ನಾನು ಕೊಂಡೆ ಬೆಲೆ ಬರೋಬ್ಬರಿ 1500 ರೂಪಾಯಿ. ಇಲ್ಲಿ ಇನ್ನೊಂದು ಏನಾಗಿದೆ, ಮಾರಾಟದ ಬೆಲೆ ದೊಡ್ಡದಾಗ್ಯದಂದ್ರೆ ಲಾಭ ಆಗ್ತಿದ್ದು. ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 1725 ರೂಪಾಯಿ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಜಾಸ್ತಿ ಆಯ್ತು. ಅವಾಗ ಏನು ಮಾಡಬೇಕು? ಶೇಕಡ ಲಾಭ ಅಂತ ಬರ್ಕೊಂಡು ಬಿಡ್ರಿ. ಅದ್ರಾಗ ಏನು ಸರ್, ಶೇಕಡ ಲಾಭ ಬರೋಬ್ಬರಿ ಎಷ್ಟು ನೋಡ್ರಿ. ಮೊದಲ ಲಾಭ ತಕ್ಕೋಬೇಕು. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ದೊಡ್ಡದಿರ್ತದ. ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಏನೋ ಮಾರಾಟ ಬೆಲೆದೊಳಗೆ ಕೊಂಡ ಬೆಲೆ ಕಳೀತು ಅಂತಂದ್ರೆ ಅದು ಲಾಭ ಅಂತ ತಿಳ್ಕೊಬೇಕು. 1725 ಮೈನಸ್ 1500 ಬರೋಬ್ಬರಿ ಎಷ್ಟು ಬಂತು? 225 ರೂಪಾಯಿ ಲಾಭ ಬಂತು. ಈಗ ಬಂತೀಗ ನಿಮಗೆ ವಿಚಾರ ಮಾಡೋಣ. 225 ಯಾವ ಅಂಕೆಲೆ ಭಾಗ ಹೋಗ್ತದೆ ನೋಡ್ರಿ? 12ರಲ್ಲೇ ನೇರವಾಗಿ ಹೋಗ್ತದ ನೋಡ್ರಿ. 12 ಒಂದ್ಲೆ 12 ಇಲ್ಲ, 10ರಲ್ಲೇನು ಶೇಷ ಉಳಿತದ. 108 ಸಂಬಂಧ ಇಲ್ಲ. ಬಹುಶಃ 15ರಲ್ಲೇ ಅದು ಭಾಗ ಹೋಗ್ತದ ಅಂತ ನನಗೆ ಅನ್ಸದ. ನೋಡೋಣ. ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಿಲೆ ಕೊಂಡ ಬೆಲೆ ನೋಡ್ರಿ. 100 ಎಷ್ಟದ ಲಾಭ? 225 ಅದ. ಕೊಂಡ ಬೆಲೆ ಎಷ್ಟದ? 1500 ಅದ ನೋಡ್ರಿ. ಇವೆರಡು ಸೊನ್ನೆ ಹೋದು, ಇವೆರಡು ಸೊನ್ನೆ ಹೋದು. ಇಲ್ಲ ಲಾಸ್ಟಕ್ಕೆ 5 ಅಂದ್ರೆ 5ರಲ್ಲೇ ಹೊಡೆಯರಿ. 5 3 15, 5 4 20, 5 5 5 4 20, 5 5 25, 3 1 3 5 ಬರೋಬ್ಬರಿ ಶೇಕಡ 15 ಲಾಭ. ಆನ್ಸರ್ ಈಸ್ ಈಕ್ವಲ್ ಟು ಶೇಕಡ 15 ಲಾಭ. ನಿಮಗೆ ನಾಗಾಳ ಒಂದು ಪಾಯಿಂಟ್ ಹೇಳಿದ್ದೆ, ನೆನ್ಪಿಟ್ಕೋರಿ. ಶೇಕಡ 15 ಲಾಭ ಉತ್ತರ ಸಂಖ್ಯೆ ಸಿ. ಈಗ ಕೊಂಡ ಬೆಲೆ ಮಾರಾಟ ಬೆಲೆಗಳ ವ್ಯತ್ಯಾಸ ನಿಮ್ಗೆ ಹೆಚ್ಚು ಯಾವ ಅಂಕಿಲೆ ಭಾಗ ಹೋಗ್ತದ ಅದೇ ಶೇಕಡ ಲಾಭ ಆಗ್ತಿರ್ತದೆ. ಯಾಕಂದ್ರೆ 225ಕ್ಕೆ 108ರಲ್ಲೇ ಹೋಗಂಗಿಲ್ಲ, 10ರಲ್ಲೇ ಹೋಗಂಗಿಲ್ಲ, 12ರಲ್ಲೇ ಹೋಗಂಗಿಲ್ಲ. 15 225 ಬಾಯಲ್ಲೇ ಇಡ್ಬೋದು. ನೀವು ರೀತಿ ಪ್ರಕಾರ ಗಣಿತಗಳನ್ನು ನೀವು ಮಾಡೋದು ಕಲ್ತ್ರಿ ಅಂತಂದ್ರೆ ಎಲ್ಲ ಗಣಿತಗಳು ಬರ್ತಾವ. ಮೊದಲ ರೀತಿ ಪ್ರಕಾರ ಮಾಡೋದು ಕಲಿಬೇಕು ನೀವು. ಅಂದರೆ ನಿಮಗೆಲ್ಲ ಗಣಿತಗಳು ನೀವೇ ಟ್ರಿಕ್ಸ್ಗಳನ್ನು ಕಂಡು ಹಿಡಿತೀರಿ. ಇದರಾಗೇನು ಸಂಶಯನೇ ಇಲ್ಲ. ಟ್ರಿಕ್ಸ್ಗಳನ್ನು ಕಂಡು ಹಿಡಿಯುವಂಥ ಒಂದು ಶಕ್ತಿ ಬರ್ತದೆ. ಅದನ್ನು ತಿಳ್ಕೊಬೇಕು. ಇಂಥ ಬಿರಿ ಲೆಕ್ಕಗಳನ್ನು ಕಲ್ತಿರಿ ಅಂತಂದ್ರೆ ನಿಮಗೆ ಇನ್ನೊಂದು, ಪ್ರತಿಯೊಂದು ಸ್ಕೂಲ್ದೊಳಗೂ ನಿಮಗೆ ಗೌರವ ಜಾಸ್ತಿ. ಶಿಕ್ಷಕರು ಭಾಳ ನಿಮ್ಗೆ ಕಿಮ್ಮತ್ತು ಕೊಡ್ತಾರೆ. ವಿದ್ಯಾವಂತ ವಿದ್ಯಾರ್ಥಿಯನ್ನ ಶಿಕ್ಷಕರು ಭಾಳ ಪ್ರೀತಿ ಮಾಡ್ತಿರ್ತಾರೆ. ಅವ್ರಿಗೊಂದು ಯಾಕೆ ಪ್ರೀತಿ ಮಾಡ್ತಿರ್ತಾರೆ? ನಮ್ಮ ಶಾಲೆ ಹೆಸರು ತರ್ತಕ್ಕಂಥ ವಿದ್ಯಾರ್ಥಿ ಎಲ್ಲ ರೀತಿಯಿಂದ ಕಾಳಜಿ ಮಾಡ್ತಿರ್ತಾರೆ. ನೀವು ಆ ಕಾಳಜಿ ತಗೋಬೇಕಾದ್ರೆ ನೀವು ಪ್ರಯತ್ನ ಪಟ್ಟು ಗಣಿತಗಳನ್ನು ಕಲಿಬೇಕು. ಪ್ರಯತ್ನ ಮಾಡಿದರೆ ಯಾವುದೂ ಬರಂಗಿಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಹೆಂಗೆ ಕಲಿಸ್ತಾರೆ, ಹೆಂಗೆ ತಿಳ್ಕೊಬೇಕು ಅನ್ನುವಂಥ ವಿಚಾರ ನಿಮ್ಮಲ್ಲಿ ಬಂತು ಅಂದ್ರೆ ಪ್ರತಿಯೊಂದು ಗಣಿತಗಳು, ಈ ಒಂದು ಬರೀ ಲಾಭ ಹಾನಿ ಲೆಕ್ಕದೊಳಗೆ
ನಿಮಗೀಗ ಮಿನಿಮಮ್ ಎಷ್ಟು 48 ವಿಡಿಯೋಗಳಾಗ್ಯಾವ, ಎಷ್ಟು ನಮೂನಿ ಇರ್ತಾವ. ಆಮೇಲೆ ಒಂದು ಸ್ವಲ್ಪ ದೊಡ್ಡ ಅಂಕೆದು ಬಂದುಬಿಡ್ತಾವೆ ಪರೀಕ್ಷೆದಾಗ, ಕಳೆದ ಕೆಸನ್ ಮಾಡಿಬಿಡೋದು. ಇಷ್ಟು ಚೆಂದಂಗೆ ತಿಳ್ಕೊರಿ, ಶಾಣ್ಯರಾಗ್ರಿ. ನೋಡು ನಾ ಹೆಂಗೆ ತಿಳಿಸಿ ಅದನ್ನು ಲಕ್ಷ ಕೊಟ್ಟು ನೋಡು.